ಏನು ಕರ್ನಾಟಕ ರಾಜ್ಯ ಬಲಗೈ ಸಂಘಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಸಲಹಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಶ್ರೀನಿವಾಸಪ್ಪ ಅಂತೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದೇನು ಬಲಗೈ ಜಾತಿಗಳಲ್ಲಿ ಇವತ್ತು ಒಳ ಮೀಸಲಾತಿಯಲ್ಲಿ ಒಂದು ತಾರತಮ್ಯ ನಡೆದಿದೆ. ಶ್ರೀಮಾನ್ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾಗಿದ್ದ ನಾಗಮೋಹನ್ ದಾಸರ ವರದಿ ಏನು ಅವೈಜ್ಞಾನಿಕವಾಗಿ ಬಲಗೈ ಜಾತಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಕೇವಲ ಒಂದೇ ಈ ಬಲಗೈ ಜಾತಿಗಳಲ್ಲಿ ABC ಅಂತ ವರ್ಗೀಕರಣ ಮಾಡಿ ಅವೈಜ್ಞಾನಿಕತಕ್ಕಂಥ ವರದಿಯನ್ನು ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದು 27ನೇ ತಾರೀಕು ಅಂಗೀಕಾರಕ್ಕೆ ಅಥವಾ ರೋಸ್ಟರ್ ಬಿಂದು ಮೂಲಕ ಪರಿವರ್ತನೆ ಆಗಲಿಕ್ಕೆ ಅನುವಾಗ್ತದೆ. ಅದಕ್ಕೋಸ್ಕರವಾಗಿ ಅದು ಆಗಬಾರ್ದು, ಆ ವರ್ಗೀಕರಣ ಬೇಡ. ಮೂಲತಃ ಏನಿತ್ತೋ ಮತ್ತು ವಲಯ ಮತ್ತು ಮಾದಿಗ ಜಾತಿಗಳಿಗೆ ಏನಿತ್ತೋ ಅದನ್ನೇ ಮುಂದುವರಿಸಬೇಕು. ಆ ವರ್ಗೀಕರಣ ಬೇಡ. ಮೊದಲ ಇರತಕ್ಕಂಥ ಒಂದು ಮೀಸಲಾತಿಯನ್ನೇ ಮುಂದುವರಿಸಬೇಕು ಅಂತೇಳಿ ನಾವು ಸರ್ಕಾರ ಗಮನಕ್ಕೆ ತರಲಿಕ್ಕೆ ತಾರೀಕು 24ನೇ ತಾರೀಕು ಮಂಗಳವಾರ ಇದೇ ತಿಂಗಳು ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ವಿ. ಅಂದರೆ 8 ಜಿಲ್ಲೆಗಳ ನಮ್ಮ ಬಲಗೈ ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟಗಳ ಒಂದು ಸಂಘ ಒಕ್ಕೂಟ ಏನು ನಿರ್ಮಾಣ ಆಗಿದೆ, ಆ 8 ಜಿಲ್ಲೆ ತಾಲೂಕುಗಳಿಂದ ತಾಲೂಕು ಅಧ್ಯಕ್ಷರುಗಳ ಮುಖಾಂತರವಾಗಿ ನಾವು ಎಲ್ಲ ಸಮುದಾಯದ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಜನ ಸೇರಿ ಒಂದು ಪ್ರತಿಭಟನೆಯನ್ನು ಬೃಹತ್ ಕಾರಣವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಸಿದ್ಧವಿದ್ದೀವಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಅದನ್ನು ಸರ್ಕಾರ ಗಮನಕ್ಕೆ ತರಲಿಕ್ಕೆ 24ನೇ ತಾರೀಕು ಸಿದ್ಧರಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಪ್ರತಿಭಟನೆಯಲ್ಲಿ ಎಷ್ಟು ಜನಸಂಖ್ಯೆ ಸೇರಬಹುದು? ಸುಮಾರು 2-2.5 ಸಾವಿರ ಜನ, ಒಂದು 3,000 ಜನದ ಒಳಗಡೆ ಸೇರ್ಬೋದು ಅಂತ ನಮ್ಮ ಅಂದಾಜಿದೆ. ಅದಕ್ಕೆಲ್ಲ ವ್ಯವಸ್ಥೆಗಳು ಕೂಡ ನಾವು ಆಲ್ರೆಡಿ ಮಾಡಿಕೊಂಡಿದ್ದೀವಿ. ಪ್ರತಿಭಟನೆ ಯಾವ ರೀತಿ ಮಾಡ್ತಾ ಇದ್ದಾರೆ? ಕಾಲ್ನಡಿಗೆಯಲ್ಲಿ ಹೋಗ್ತೀವಿ ಸರ್. ನಾವು ಅಂಬೇಡ್ಕರ್ ಭವನದಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಒಂದು ಕಚೇರಿವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗಿ ನಮ್ಮ ಒಂದು ಹಳ್ಳಿಲಿ ಏನಿದೆ, ನಮ್ಮ ಜನಾಂಗದ ಕಷ್ಟ ಸುಖ ಏನಿದೆ ಅದನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹೋರಾಟದ ಪ್ರಮುಖ ಬೇಡಿಕೆಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ತಾರತಮ್ಯ ಏನಿದೆ, ಈಗ ಒಳಜಾತಿ ಮೀಸಲಾತಿಯನ್ನು ಏನಿಟ್ಟಿದ್ದಾರೆ ಅದರಲ್ಲಿ ಕೇವಲ ಒಂದೇ ವಲಯ ಜಾತಿಗಳಿಗೆ ಮಾತ್ರ ವರ್ಗೀಕರಣ ಮಾಡಿದ್ದಾರೆ. ಅದು ವರ್ಗೀಕರಣ ಮಾಡಿದ್ರೆ ಭಾಳಷ್ಟು ಅನ್ಯಾಯ ಆಗ್ತದೆ. ನಾವು ನಮ್ಮ ಮಕ್ಕಳಿಗೆ 30 ವರ್ಷಗಳು 40 ವರ್ಷಗಳಾದರೂ ಕೂಡ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಳ್ಳಿಕ್ಕೆ ಅಥವಾ ಸರ್ಕಾರಿ ಸೌಲಭ್ಯವನ್ನು ಪಡಲಿಕ್ಕೆ ಅದು ಸಾಧ್ಯ ಇಲ್ಲ. ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಒತ್ತಡವನ್ನು ತರ್ತಾ ಇದ್ದೀವಿ. ಬಲಗೈ ಜಾತಿಗಳಲ್ಲಿ ಸುಮಾರು ಪಂಗಡಗಳಿದೆ ಅಂತ ಹೇಳಿ. ಹೌದು, ಸುಮಾರು ಪಂಗಡಗಳಿದ್ದಾವೆ. ಅವೆಲ್ಲವೂ ಏನೇ ಆದರೂ ಕೂಡ ಅದು ಸೇರ್ತಕ್ಕಂಥದ್ದು ವಲಯ ಜಾತಿಗೆ ಅಂತಕ್ಕಂಥ ಬಲಗೈ ಜಾತಿಗೆ ಅಂತಕ್ಕಂಥದ್ದು ಒಂದು ಪ್ರತಿಬಿಂಬ ಇದೆ. ಹಾಗಾಗಿ ಆದರೆ ನಮ್ಮ ಅಣ್ಣತಮ್ಮದರಾಗಿರ್ತಕ್ಕಂಥ ಇವತ್ತು ಮಾದಿಗ ಜನಾಂಗ ಏನಿದೆ ಅದು ಯಾವುದೇ ಜಾತಿ ಬುಡಕಟ್ಟುಗಳು ಸೇರಿದ್ರು ಕೂಡ ಅದು ಮುಂದೆ ಇದು ಮಾಡಿದ್ದಾರೆ. ಆದರೆ ನಮ್ಮ ಜಾತಿಯಲ್ಲಿ ಆ ಥರ ಒಂದು ತಾರತಮ್ಯ ಏಕೆ ಅಂತಕ್ಕಂಥದ್ದು ನಾಗಮೋಹನ್ ದಾಸ್ ಅವರು ಅದು ಕ್ವಶನ್ ನಾವು ಮಾಡ್ತಾರೆ. ಕ್ವಶನ್ ಅದು ಯಾಕೆ ಬೇಕದು ಅಂತ. ಈ ವರದಿಯಿಂದ ಏನು ವಲಯ ಮತ್ತು ಮಾದಿಗ ಎರಡು ವಿಘಟನೆ ಆಗುವಂತ ಒಂದು ಸಂಭವ ಇದೆ. ಹೌದು, ಈಗ ಹಿಂಗಾದ್ರೆ ಸಮಸ್ಯೆ ಆಗ್ತದೆ. ಅದು ಆಲ್ರೆಡಿ ನಮ್ಮಲ್ಲಿ ತಂದು ಬೆಂಕಿ ಹಾಕಿ ಯಾವುದೋ ಒಂದು ರಾಜಕೀಯ ದುರುದ್ದೇಶಕ್ಕೆ ಅವರು ಬಳಸ್ಕೊಂಡಂಥ ಸಂದರ್ಭದಲ್ಲಿ ನಾವು ಅಣ್ಣತಮ್ಮದಿದ್ದಂಥ ನಮ್ಮ ಅನ್ಯೋನ್ಯತೆ ಹಳ್ಳಿಗಳಿರ್ತಕ್ಕಂಥ ಅನ್ಯೋನ್ಯತೆ ಆಗ್ಬೋದು ಅಥವಾ ರಾಜಕೀಯ ಸಮಾನತೆ ಆಗಿರ್ತಕ್ಕಂಥ ಇದರಲ್ಲಿ ಇಂಥ ಹುಡುಕನ್ನು ತಂದಾಕಿದಾಗ ನಾವು ದೂರ ಆಗ್ತಕ್ಕಂಥ 100% ಸತ್ಯ. ಅದು ದೂರ ಆಗದೆ ಆಗ್ತದೆ, ಆಗೋದ್ರಲ್ಲಿ ಸಂಶಯ ಏನೂ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಒಂದು ವಾದ, ಹಿರಿಯರ ವಾದ, ನಮ್ಮ ವಾದ ಮತ್ತು ಸಮಾಜದ ವಾದ. ಅದು ಎಲ್ಲರೂ ಕೂಡ ಹೊರಗಡೆ ಆಗ್ತೀವಿ. ಈಗ ನಿಮ್ಮನ್ನ ಸಮುದಾಯವಾದಿ ಬೇರೆ ಮಾಡಿದಂಥ ಸಂದರ್ಭದಲ್ಲಿ ಅದು ಬೇರೆ ಬೇರೆನೇ ಆಗ್ತದೆ ಹೊರತು ಅದು ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ. ಇದು ಟೋಟಲ್ ಆಗಿ ರಾಜಕೀಯ ಪ್ರೇರಿತ ಅಂತ ಎಲ್ಲರಿಗೂ ಗೊತ್ತಿದ್ದು. ಹೌದು, 100% ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದೇ. ಯಾವುದೋ ಒಂದು ಸಮುದಾಯಕ್ಕೆ ಏನೋ ಒಂದು ಆಗ್ತದೆ ಅಥವಾ ಬೇರೆ ಯಾವುದೋ ಜಾತಿಗಳು ಆಮಿಷ ಒಡ್ಡಿ ಅಥವಾ ಇದನ್ನ ಕುಲ್ಗೆಡ್ತಾ ಇರಬಹುದು ಹೊರತು ಸ್ವಯಂ ಪ್ರೇರಿತವಾಗಿರ್ತಕ್ಕಂಥದ್ದು ಯಾವುದೋ ಅಲ್ಲ ಅಂತಕ್ಕಂಥದ್ದು ಎಲ್ಲ ಜನಾಂಗಕ್ಕೂ ಗೊತ್ತಿರ್ತಕ್ಕಂಥ ವಿಚಾರನೇ ಅದು. ಒಳ ಮೀಸಲಾತಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ವರದಿ ದೋಷಪೂರಿತವಾಗಿದೆ ಅಂತೇಳಿ ಅನೇಕ ಜಿಲ್ಲೆ ಮತ್ತು ತಾಲೂಕುಗಳ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 24ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾವು 8 ತಾಲೂಕುಗಳಿಂದ ಸಜ್ಜಾಗಿ ತಯಾರಿಯನ್ನು ಮಾಡಿಕೊಂಡಿದ್ದೀವಿ. 24ನೇ ತಾರೀಕು ಎಲ್ಲ ತಾಲೂಕಿನಿಂದ ನಮ್ಮ ಬಲಗೈ ಜಾತಿಯ ಸಮುದಾಯದ ಪದಾಧಿಕಾರಿಗಳು ಮತ್ತು ಅನೇಕ ಜನ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು, ನನ್ನ ಸಹೋದ್ಯೋಗಿಗಳು, ಕುಲಬಾಂಧವರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಜೊತೆಗೆ ಇದರ ಜೊತೆಯಲ್ಲಿ ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಜಿಲ್ಲೆಯ 7,500 ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆ ಇತ್ಯಾದಿ ಆಸ್ತಿಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾವೆ, ಆಶ್ರಯವನ್ನು ಪಡೆದಿದ್ದಾವೆ.
ಅದರಲ್ಲೂ ಕೂಡ ಅವ್ಯವಹಾರ ನಡೀತಾ ಇದೆ. ಇದು ನಮ್ಮ ಒಬ್ಬರ ಹಕ್ಕಲ್ಲ, ಎಲ್ಲ ಜಾತಿಗಳಿಗೂ ಸೇರಿ ನಾವು ಅದು ಕೂಡ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅವಗೂ ಕೂಡ ನ್ಯಾಯರೀತಿಯಾಗಿರ್ತಕ್ಕಂಥ ಒಂದು ಅನ್ನ ಸಿಗಬೇಕು ಅಂತಕ್ಕಂಥ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ನಾವು ಅದನ್ನು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಎರಡೂ ವಿಷಯಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ಮನವಿಯನ್ನು ಕೊಡಲಿಕ್ಕೆ, ಮೆಮೊರಂಡವನ್ನು ಕೊಡಲಿಕ್ಕೆ ನಾವು ಮುಂದಾಗಿದ್ದೀವಿ. ಇದರಲ್ಲಿ ಎಲ್ಲರ ಒಂದು ಸಹಕಾರ ಬೇಕು ನಮಗೆ ಅಂತೇಳಿ ಪತ್ರಕರ್ತರಲ್ಲಾಗ್ಬೋದು ಅಥವಾ ನನ್ನ ಸಹೋದ್ಯೋಗಿಗಳಾಗ್ಬೋದು, ನನ್ನ ಕುಲಬಾಂಧವರಾಗ್ಬೋದು, ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಎಲ್ಲ ಪದಾಧಿಕಾರಿಗಳು ಎಲ್ಲ ತಾಲೂಕಿನಿಂದ ಚೇಳೂರು ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಗೌರಿಬಿದನೂರು ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, ಗುಡಿಬಂಡೆ ಆಗ್ಬೋದು, ಬಾಗೇಪಲ್ಲಿ ಇತ್ಯಾದಿ ತಾಲೂಕಿನಿಂದ ಬರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆಗೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯನ್ನು ಮಾಡ್ತೀನಿ. ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಯಾವುದೇ ಅಧಿಕಾರಿ ವರ್ಗಕ್ಕಾಗಲಿ ಅಥವಾ ಬೇರೆ ಯಾರಿಗೂ ಕೂಡ ಒತ್ತಡವನ್ನು ಏರದೆ ನಾವು ಸ್ವಯಂ ಪ್ರೇರಿತವಾಗಿ ಎಲ್ಲ ಖರ್ಚು ವೆಚ್ಚಗಳನ್ನು ಹಾಕ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅನೇಕ ಜನ ಸಂಘ ಸಂಸ್ಥೆಯಲ್ಲಿರ್ತಕ್ಕಂಥ ನಮ್ಮ ಕಾಲ ಎಳಿತಕ್ಕಂಥದ್ದಾಗ್ಬೋದು ಅಥವಾ ಯಾವುದೇ ಅಧಿಕಾರಿ ವರ್ಗ ಇಲ್ಲದ ಒಂದು ಆರೋಪವನ್ನು ಮಾಡ್ತಾ ಇದ್ದೇವೆ. ನಮಗೆ ಅಷ್ಟು ಕೇಳಿದ್ರು ಇಷ್ಟು ಕೇಳಿದ್ರು ಅಂತೇಳಿ ಖಂಡಿತವಾಗಲೂ ಅಂಥ ಒಂದು ಸನ್ನಿವೇಶ ಏನಾದರೂ ಬಂದಿದ್ದರೆ, ನಮ್ಮ ಗಮನಕ್ಕೆ ಬಂದಿದ್ದರೆ ನಮ್ಮ ಮೇಲೆ ಕೂಡ ಕ್ರಮ ತಗೊಳ್ಬೋದು. ಜೊತೆಗೆ ನನ್ನ ಸಂಘ ಸಂಸ್ಥೆಯಲ್ಲಿ ಯಾವುದಾದ್ರೂ ಅಂತ ಯಾವುದೇ ಒಬ್ಬ ವ್ಯಕ್ತಿಯಿಂದಂತ ಒಂದು ಅಸಹಕಾರವಾಗಿರ್ತಕ್ಕಂಥ ಸುದ್ದಿ ಹಬ್ಬಿದೆ, ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಶಿಸ್ತು ಕ್ರಮವಾಗಿರ್ತಕ್ಕಂಥ ಕ್ರಮವನ್ನು ನಾನು ಜರುಗಿಸಲಿಕ್ಕೆ ಸಿದ್ಧನಿದ್ದೀನಿ. ಯಾವುದೇ ಅನ್ಯಾಯ ಮತ್ತು ಊಹಾಪೋಹಗಳಿಗೆ ತಾವು ಬೆಲೆ ಕೊಡಬಾರ್ದು. ಯಾವುದೇ ಇರತಕ್ಕಂಥ ನಾವಾಗ್ಬೋದು ಅಥವಾ ನನ್ನ ಪದಾಧಿಕಾರಿಗಳಾಗಿರ್ಬೋದು, ಯಾರೂ ಕೂಡ ಯಾರ ಹತ್ರ ಕೂಡ 10 ಪೈಸೆಗೆ ಕೈ ಚಾಚಿ ಯಾವುದೇ ರೋಲ್ಕಲ್ ಸಂಸ್ಥೆಯನ್ನು ಇದು ಹುಟ್ಟಾಕಿ ಈ ಕೆಲಸವನ್ನು ಮಾಡ್ತಾ ಇಲ್ಲ. ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮ ಒಳ ಮೀಸಲಾತಿ, ನಾವು ಯಾವುದೇ ಒಳ ಮೀಸಲಾತಿಯ ವಿರೋಧಿಗಳಲ್ಲ. ನಾವು ಎಲ್ಲ ಸಮುದಾಯದವರು ಕೂಡ ಇವತ್ತು ವಲಯ ಮತ್ತು ಮಾದಿಗ ಜಾತಿ ಏನಿದೆ, ನಾವು ಇವತ್ತಿಗೂ ಕೂಡ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಎಲ್ಲ ಇದರಲ್ಲೂ ಕೂಡ ಅಣ್ಣ ತಮ್ಮಂದಿರಾಗೆ ಇದ್ದೀವಿ. ನಾವು ಎಡಗೈ ಬಲಗೈ ಏನಿದ್ದೀವೋ ಎರಡೂ ಕೈಗಳು ಒಂದೇ ಸಮನಾಗಿರ್ತಕ್ಕಂಥದ್ದು. ಆದರೆ ಕೆಲವು ರಾಜಕೀಯ ವ್ಯಕ್ತಿಗಳು ದುರುದ್ದೇಶಕ್ಕಾಗ್ಬೋದು ಅಥವಾ ಪಟ್ಟಬದ್ಧವಾಗಿರ್ತಕ್ಕಂಥ ಕೆಲವು ಸಂಘ ಸಂಸ್ಥೆಗಳಿಗೆ ಬೇರೆ ಥರ ಹುಟ್ಟಾಕಿ ಇದನ್ನು ಅಲಗಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ಬೋದು. ದಯವಿಟ್ಟು ಯಾರೂ ಅದಕ್ಕೆ ಕಿವಿ ಕೊಡದೆ, ನಾವು ಯಾವುದೇ ಇರ್ತಕ್ಕಂಥ ಒಳ ಮೀಸಲಾತಿಗೆ ನಾವು ವಿರೋಧಿಗಳಲ್ಲ. ಅದರಲ್ಲಾಗಿರ್ತಕ್ಕಂಥ ಲೋಪದೋಷಗಳನ್ನು ನ್ಯಾಯಮೂರ್ತಿಗಳಿಗೆ ಒದಗಿರ್ತಕ್ಕಂಥ ಮಾಹಿತಿ, ನಮ್ಮಲ್ಲಿರ್ತಕ್ಕಂಥ ಕೆಲವು ಏನು ಈ ಕ್ರೋಢೀಕರಣ ಅಂಕಿಅಂಶಗಳನ್ನು ಕ್ರೋಢೀಕರಣ ಮತ್ತು ಜಾತಿಯ ಅಂಕಿಅಂಶಗಳನ್ನು ಕ್ರೋಢೀಕರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಕೆಲವು ಅಮೌಂಟನ್ನು ತೆಗೆದುಕೊಂಡು ಕ್ರೋಢೀಕರಣ ಮಾಡದೆ ಕೆಲವು ಸಂಘ ಸಂಸ್ಥೆಯಲ್ಲಿರ್ತಕ್ಕಂಥ ಲೀಡರ್ಗಳು ಅದನ್ನು ಅಪವಿದ್ಧವಾಗಿ ವರದಿಯನ್ನು ಕೊಟ್ಟಿರ್ತಾರೆ. ನ್ಯಾಯಮೂರ್ತಿಗಳು ಅದನ್ನೇ ಕ್ರೋಢೀಕರಿಸಿ ಕೆಲವು ಲೋಪದೋಷಗಳನ್ನು ಮಾಡಿರ್ತಾರೆ. ಕೆಲವು ಒಂದು ಜಿಲ್ಲೆಗಳಲ್ಲಿ ಜಾತಿವಾರು ವಹಿವಾಟುಗಳಿದ್ದಾವೆ. ಕೆಲವು ಆದಿ ಕರ್ನಾಟಕ ಅಂತಿದೆ, ಕೆಲವು ಆದಿ ದ್ರಾವಿಡ ಅಂತಿದೆ. ಈ ಎಲ್ಲ ಜಾತಿಗಳನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಅಥವಾ ಪರಿಪೂರ್ಣವಾಗಿ ವರದಿಯನ್ನು ನಿರ್ಮೂಲನೆ ಮಾಡ್ತಾ ಇದ್ದೇವೆ, ಪರಿಗಣನೆಗೆ ತೆಗೆದುಕೊಳ್ತಾರೆ ಮಾಡಿರ್ತಕ್ಕಂಥ ಒಂದು ಅಚಾತುರ್ಯದಿಂದ ನ್ಯಾಯಮೂರ್ತಿಗಳು ಮಾಡಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರು ಮಾಡಿರ್ತಕ್ಕಂಥ ಒಂದು ವರದಿ ಏನಿದೆ ಅದು ಬಲಗೈ ಜಾತಿಗಳಿಗೆ ದೋಷಪೂರಿತವಾಗಿರುವುದರಿಂದ ಅದನ್ನು ಸರಿಪಡಿಸಬೇಕು ಅಂತೇಳಿ ಸರ್ಕಾರದ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛೆಪಟ್ಟಿದ್ದೇವೆ. ಹೊರತು ಯಾವುದೇ ರೋಲ್ ಕಾಲ್ ಆಗ್ಬೋದು, ಯಾವುದೇ ಸ್ವಾರ್ಥ ಅಥವಾ ಯಾವುದೇ ಇದುವಾಗಿರ್ತಕ್ಕಂಥ ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ನಾವು ಯಾವುದೇ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಅವರೆಲ್ಲರೂ ಕೂಡ ಅನ್ಯ ಜಾತಿಗಳು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾವೆ. ಜೊತೆಗೆ ನಮ್ಮ ಕುಲಬಾಂಧವರು ಎಚ್ಚೆತ್ತುಕೊಂಡು ಇದು ಈ ಒಳ ಮೀಸಲಾತಿಯನ್ನು ದೋಷವನ್ನು ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡ್ತೀರಿ. ಮತ್ತು ಎಲ್ಲ ವೆಚ್ಚಗಳನ್ನು ನಾವೇ ಸ್ವಯಂ ಪ್ರೇರಿತವಾಗಿ ಹಾಕ್ಕೊಂಡಿರ್ತಕ್ಕಂಥದ್ದು, ನಾವೇ ಈ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಗ್ಬೋದು, ಊಟದ ವ್ಯವಸ್ಥೆ ಆಗ್ಬೋದು, ನಾವು ಸ್ವಯಂ ಪ್ರೇರಿತವಾಗಿ ಮಾಡ್ಕೊಂಡಿರ್ತಕ್ಕಂಥ ಹೊರತು ನಾವು ಯಾವುದೇ ಅಧಿಕಾರ ವರ್ಗ ಆಗ್ಬೋದು, ಯಾವುದೇ ವ್ಯಕ್ತಿಗಳಿಗೆ ಒಂದು ರೋಲ್ ಕಾಲ್ ಇದಕ್ಕಾಗ್ಬೋದು ನಾವು ಯಾವತ್ತೂ ಹೋಗಿಲ್ಲ ಅಂತೇಳಿ ಘಂಟಾಘೋಷವಾಗಿ ಈ ಪತ್ರಿಕಾವಧಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕುಲ ಬಾಂಧವರು ಮತ್ತು ಎಲ್ಲ ಅನ್ಯ ಜಾತಿಗಳು ಈ ದೋಷಪೂರಿತವಾಗಿರ್ತಕ್ಕಂಥ ವರದಿಯನ್ನು ಪರಿಶೀಲನೆ ಮಾಡಿ ನಮ್ಮ ಬಲಗೈ ಜಾತಿಗಳಿಗೆ ಮತ್ತು ಇರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ, ಮೀಸಲಾತಿ ವ್ಯವಸ್ಥೆ ಏನಿದೆ ಅದನ್ನು ಸರಿಪಡಿಸಿಕೊಡ್ಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ.